ಗೃಹ ಸಾಲಕ್ಕೆ ಬ್ಯಾಂಕ್ ಕೇಳುವ ದಾಖಲೆಗಳು. ಗೃಹ ಸಾಲ ಅರ್ಜಿ ಸಲ್ಲಿಸಿದ ಗ್ರಾಹಕನ ಹಕ್ಕುಪತ್ರಗಳ ಪರಿಶೀಲನೆ. ಸಾಲ ತೆಗೆದುಕೊಳ್ಳುವವರ ಆದಾಯದ ಮಾನದಂಡ. ಗ್ರಾಹಕರ 6 ತಿಂಗಳ ಸ್ಯಾಲರಿ ಸ್ಲಿಪ್, ಬ್ಯಾಂಕ್ ಸ್ಟೇಟ್ಮೆಂಟ್, ಆದಾಯ ತೆರಿಗೆ ರಿಟರ್ನ್ ಫಾರ್ಮ್ 16. ಗೃಹ ಸಾಲಕ್ಕೆ ಅರ್ಜಿ ಹಾಕಿರುವ ಗ್ರಾಹಕರ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ ಪರಿಶೀಲನೆ. ಗೃಹ ಸಾಲ ತೆಗೆದುಕೊಳ್ಳುವಾಗ ಸಾಲ ಯಾವ ರೀತಿಯಾಗಿ ಸಿಗತ್ತೆ ಮತ್ತೆ ಅದರ ದಾಖಲೆಗಳ ಬಗ್ಗೆ ತುಂಬಾನೇ ಗೊಂದಲ ಇರುತ್ತೆ. ಅದರ ಬಗ್ಗೆ ಬ್ಯಾಂಕ್ ಆಫ್ ಬರೋಡಾದ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಕಪಿಲೇಶ್ ಕೆಆರ್ ಮಾಹಿತಿಯನ್ನ ನೀಡಿದ್ದಾರೆ. ಸರ್, ಈಗ ಮನೆ ಕಟ್ಟೋದಕ್ಕೆ ಜಾಗ, ಸೈಟ್ ಖರೀದಿಸೋದಕ್ಕೂ ಕೂಡ ಬ್ಯಾಂಕ್ನಲ್ಲಿ ನಮಗೆ ದೀರ್ಘಾವಧಿಯ ಸಾಲ ಸಿಗುತ್ತಾ? ಹಾಗೂ ಬಹುಮುಖ್ಯವಾಗಿ ಬೇಕಾಗಿರುವಂತಹ ದಾಖಲೆಗಳು ಯಾವ್ದು, ಅದರ ಬಗ್ಗೆ ಹೇಳಿ ಸರ್. ಪ್ರಪ್ರಥಮವಾಗಿ ನಾವು ಗೃಹ ಸಾಲ ಅಂತ ಹೇಳುವಾಗ ಆ ಗೃಹ ನಾವು ಎಲ್ಲಿ ನಿರ್ಮಾಣಿಸ್ತಿದ್ದೀವೋ ಅದಕ್ಕೆ ಸೂಕ್ತವಾದ ಎಲ್ಲ ದಸ್ತಾವೇಜುಗಳನ್ನು ನಾವು ಚೆಕ್ ಮಾಡ್ತೀವಿ. ಆ ಸೇಲ್ ಡೀಡ್ ಪ್ರಾಪರ್ ಇದೆಯಾ, ಏದನ್ನು ಎನ್ಕಂಬ್ರೆನ್ಸ್ ಇದೆಯಾ, ಅದ್ರ ಮೇಲೆ ರೈಟ್ಸ್ ಪ್ರಾಪರಾಗಿ ಲೀಗಲಿ ಟ್ರಾನ್ಸ್ಫರ್ ಆಗಿದೆಯಾ, ಎಲ್ಲ ಹಕ್ಕುಪತ್ರಗಳು ದೊರಕಿದೆಯಾ, ಪ್ಲ್ಯಾನ್ ಇದೆಯಾ, ಇವೆಲ್ಲವನ್ನು ನಾವು ಡಾಕ್ಯುಮೆಂಟ್ಸನ್ನು ನಾವು ನಮ್ಮ ಅಡ್ವೊಕೇಟ್ ಮುಖಾಂತರ ಈ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡ್ತೀವಿ. ಅದು ಮೊದಲನೇದು. ಎರಡನೇದು ಬಂದು ಇನ್ಕಮ್ ಕ್ರೈಟೇರಿಯಾ. ಯಾವುದೇ ಒಂದು ಸಾಲ ಕೊಡುವಾಗ ಆ ಸಾಲವನ್ನು ಮರುಪಾವತಿ ಮಾಡುವ ಶಕ್ತಿ ಆ ಗ್ರಾಹಕನಲ್ಲಿ ಇದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಆ ಗ್ರಾಹಕನ ಸ್ಯಾಲ್ರಿ ಸ್ಲಿಪ್ಪು, ನಾವೇನೇನು ವೇತನದ ಅರ್ಜಿ ಅಂತ ಏನು ಹೇಳ್ತೀವಿ, ವೇತನದ ಸ್ಲಿಪ್ಪು, ಲಾಸ್ಟ್ 6 ಮಂತ್ಸ್ ವೇತನದ ಸ್ಲಿಪ್ಪು ನೋಡ್ತೀವಿ. ಹಾಗೂ ಅವರು ಫೈಲ್ ಮಾಡಿರುವಂಥ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸನ್ನು ನಾವು ಪರಿಗಣಿಸ್ತೀವಿ. ಮತ್ತು ಕೆಲವೊಂದು ಕಂಪನಿಗಳಲ್ಲಿ ಫಾರ್ಮ್ 26AS, ಫಾರ್ಮ್ 16 ಇವೆಲ್ಲವನ್ನು ಕೊಡ್ತಾರೆ. ಇವೆಲ್ಲ ಡಾಕ್ಯುಮೆಂಟ್ಸದ ಆಧಾರದ ಮೇಲೆ ಮತ್ತು ಅವರ ಬ್ಯಾಂಕಿನ ಖಾತೆಯ ಸ್ಟೇಟ್ಮೆಂಟನ್ನು ಕೂಡ ನಾವು ಕೇಳ್ತೀವಿ. ಯಾಕಂದರೆ ಅವರು ಕೊಟ್ಟಿರುವಂಥ ಸ್ಯಾಲ್ರಿ ಸ್ಲಿಪ್ಪು ಅದು ಕರೆಕ್ಟಾಗಿ ಕ್ರೆಡಿಟ್ ಅಕೌಂಟಿಗೆ ಬರ್ತಾ ಇದೆಯಾ ಇಲ್ವಾ, ಇವೆಲ್ಲವನ್ನು ನಾವು ಚೆಕ್ ಮಾಡ್ತೀವಿ. ಇದೆಲ್ಲ ಬಿಟ್ಟು ಈಗ ನಾವು ನೂತನವಾಗಿ ನಾವು ಸಿಬಿಲ್ ಚೆಕ್ ಅಂತ ಏನು ಹೇಳ್ತೀವಿ, ಕ್ರೆಡಿಟ್ ಬ್ಯೂರೋ ಅನಾಲಿಸಿಸನ್ನು ಮಾಡ್ತೀವಿ. ಅಂದರೆ ಈ ಗ್ರಾಹಕ ಯಾರು ಗೃಹ ಸಾಲ ಪಡೆಯೋಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೋ ಅವ್ರದ್ದು ನಾವು ಕ್ರೆಡಿಟ್ ಬ್ಯೂರೋ ಚೆಕ್ ಮಾಡ್ತೀವಿ. ಆ ಬ್ಯೂರೋ ಚೆಕ್ಕಿಂಗಲ್ಲಿ ಅವರು ಎಲ್ಲ ತರಹದ ವಹಿವಾಟುಗಳನ್ನು ನಮಗೆ ಗೊತ್ತಾಗುತ್ತೆ. ಅವರು ಎಲ್ಲೆಲ್ಲಿ ಸಾಲ ಪಡೆದಿದ್ದಾರೆ, ಸಾಲವನ್ನು ಸೂಕ್ತ ಸಮಯದಲ್ಲಿ ಕಟ್ಟಿದ್ದಾರೋ ಇಲ್ವೋ. ಸೊ ಇವೆಲ್ಲ ಮಾಹಿತಿಯನ್ನು ನಾವು ಕ್ರೆಡಿಟ್ ಬ್ಯೂರೋ ಮುಖಾಂತರ ಅದನ್ನು ತೆಗಿತೀವಿ. ಈ ಎಲ್ಲ ಬೇಸಿಸನ್ನು ಆಧಾರನ ಮುಂದೆ ಇಟ್ಟುಕೊಂಡು ನಾವು ಒಂದು ಗೃಹ ಸಾಲ ಕೊಡಬೇಕೋ ಇಲ್ವೋ ಅಂತ ನಿರ್ಣಯವನ್ನು ಮಾಡ್ತೀವಿ. ಸರ್, ಗೃಹ ಸಾಲದ ಅರ್ಜಿ ತಿರಸ್ಕಾರ ಆಗದೇ ಇರೋದಕ್ಕೆ ನಾವುಗಳು ತೆಗೆದುಕೊಳ್ಬೇಕಾದಂತಹ ಬಹುಮುಖ್ಯವಾದಂತಹ ಎಚ್ಚರಿಕೆಗಳೇನು, ಅದ್ರ ಬಗ್ಗೆ ಹೇಳಿ ಸರ್. ಈಗಾಗಲೇ ಹೇಳಿರುವ ಹಾಗೆ ನಾವು ಯಾವುದೇ ಒಂದು ಸಾಲವನ್ನು ನಾವು ಅಪ್ಲಿಕೇಶನ್ ಕೊಡುವಾಗ ನಾವು ಮುಂಚಿತವಾಗಿ ಎಲ್ಲ ತರಹದ ದಸ್ತಾವೇಜುಗಳು ನಾವು ಸ್ವತಃವಾಗಿ ಚೆಕ್ ಮಾಡಬೇಕು. ಮೊದಲನೇದಾಗಿ ನಮ್ಮ ಕ್ರೆಡಿಟ್ ಬ್ಯೂರೋಯಿಂದ ನಾವೇ ಸ್ವತಃ ಲಾಗಿನ್ ಮಾಡಿಬಿಟ್ಟು, ಹಲವಾರು ಕ್ರೆಡಿಟ್ ಬ್ಯೂರೋ ಏಜೆನ್ಸಿ ಇದ್ದಾವೆ, ಹಲವಾರು ಬ್ಯಾಂಕುಗಳು ಸಿಬಿಲ್ ಅನ್ನೋ ಒಂದು ಕ್ರೆಡಿಟ್ ಬ್ಯೂರೋ ಏಜೆನ್ಸಿನ ನಂಬ್ಕೊಳ್ತವೆ. ಸೊ ತಾವು ಕೂಡ ಗ್ರಾಹಕ ಕೂಡ ತನ್ನ ಸಿಬಿಲನ್ನು ಅವರೇ ಲಾಗಿನ್ ಮಾಡಿ ಚೆಕ್ ಮಾಡ್ಕೋಬೋದು. ಆ ಚೆಕ್ ಮಾಡುವಾಗ ಅವರಿಗೆ ಗೊತ್ತಾಗುತ್ತೆ. ಬೈ ಚಾನ್ಸ್ ಕೆಲವೊಮ್ಮೆ ರಾಂಗ್ ಇನ್ಫಾರ್ಮೇಷನ್ ಕೂಡ ಅದರೊಳಗೆ ಫೀಡ್ ಆಗಿರುತ್ತೆ. ಮತ್ತು ಕೆಲವೊಂದು ಸತಿ ಏನಾಗುತ್ತೆ, ಸಣ್ಣ ಮೊತ್ತವನ್ನು ಟೈಮಿಗೆ ಕಟ್ಟಿರೋದಿಲ್ಲ, ಆದ್ದರಿಂದ ಅವ್ರ ಸ್ಕೋರ್ ಕಡಿಮೆ ಆಗಿರುತ್ತೆ. ಸೊ ಸ್ಕೋರ್ ಕಡಿಮೆ ಆದಾಗ ಏನಾಗುತ್ತೆ, ಅವರಿಗೆ ಬಡ್ಡಿ ದರ ಸ್ಲೈಟ್ಲಿ ಜಾಸ್ತಿ ಸಿಗುತ್ತೆ. ಸೊ ಆದ್ದರಿಂದ ಅವ್ರು ಏನು ಮಾಡಬೇಕು, ಏನು ಡ್ಯೂಸ್ ಇದೆ ಆ ಡ್ಯೂಸನ್ನು ಕ್ಲಿಯರ್ ಮಾಡಬೇಕು. ಮತ್ತು ಹಲವಾರು ಬಾರಿ ಕ್ರೆಡಿಟ್ ಕಾರ್ಡ್ ಅವರು ಅಪ್ಲಿಕೇಶನ್ ಹಾಕಿರಲ್ಲ, ಆದರೂ ಎಲ್ಲೋ ಮಾಲಲ್ಲಿ ಎಲ್ಲ ಹೋದಾಗ ನಂಬರ್ ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ ಅವರು ಕ್ರೆಡಿಟ್ ಕಾರ್ಡ್ ಮಂಜೂರಾಗಿರ್ತದೆ ಮತ್ತು ಅವರು ಆ ಕ್ರೆಡಿಟ್ ಕಾರ್ಡನ್ನು ಯೂಸ್ ಮಾಡಿರಲ್ಲ. ಆದರೂ ಅವರ ಕ್ರೆಡಿಟ್ ಬ್ಯೂರೋ ಇನ್ಫಾರ್ಮೇಷನ್ನಲ್ಲಿ ಅವರ ಕ್ರೆಡಿಟ್ ಸ್ಕೋರಲ್ಲಿ ಇವೆಲ್ಲ ಮಾಹಿತಿಗಳು ಕಾಣಿಸ್ಕೊಳ್ತವೆ. ಅಂಥ ಸಂದರ್ಭಗಳಲ್ಲಿ ಅವರು ಸೂಕ್ತ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟು ಆ ಮಾಹಿತಿಯನ್ನು ಸರಿಪಡಿಸ್ಕೋಬೇಕು. ಎರಡನೇದಾಗಿ ಅವರ ಬ್ಯಾಂಕಿನ ಅವರ ಎಂಪ್ಲಾಯರ್ ಕಡೆಯಿಂದ, ಅಂದರೆ ಅವರು ಕೆಲಸ ಮಾಡ್ತಿರುವಂಥ ಒಂದು ಸಂಸ್ಥೆಯಿಂದ ಫಾರ್ಮ್ 16 ಅಪ್ಲಿಕೇಶನ್ ತೊಗೋಬೇಕು. ಅದರ ಜೊತೆಗೆ ನಾವು ಪ್ರತಿ ಸತಿ ನೋಡ್ತೀವಿ ಎಂಪ್ಲಾಯರ್ಸು ಪೇ ಸ್ಲಿಪ್ ತೊಗೊಳ್ಳೋದಿಲ್ಲ. ಸೊ ಪೇ ಸ್ಲಿಪ್ ಕಾಪೀಸನ್ನು ತೆಗಿಬೇಕು ಮತ್ತು ಬ್ಯಾಂಕಿನ ಸ್ಟೇಟ್ಮೆಂಟ್ಸನ್ನು ತಕ್ಕೋಬೇಕು. ಇವೆಲ್ಲನ ನಾವೇ ಕ್ರಾಸ್ ಚೆಕ್ ಮಾಡಬೇಕು, ಕರೆಕ್ಟಾಗಿ ಮಾಹಿತಿಯನ್ನು ನಾವು ಕರೆಕ್ಟಾಗಿ ಕೊಡ್ತಾ ಇದ್ದೀವ ಅಂತ. ಮತ್ತು ನಾವು ಯಾವ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡ್ತಿದ್ವಿ ಆ ಪ್ರಾಪರ್ಟಿಯ ಬಗ್ಗೆ ಸೂಕ್ತವಾಗಿ ನಾವು ಮಾಹಿತಿಯನ್ನು ಪಡ್ಕೋಬೇಕು. ಅಕ್ಕಪಕ್ಕದ ಮನೆಯವ್ರನ್ನ ಈ ಪ್ರಾಪರ್ಟಿ ಬಗ್ಗೆ ವಿಚಾರಣೆಯನ್ನು ಮಾಡಬೇಕು. ಸ್ವತಃವಾಗಿ ಸ್ವಲ್ಪ ಡ್ಯೂ ಡಿಲಿಜೆನ್ಸ್ ಮಾಡಿಕೊಂಡು ತದನಂತರ ಅವರು ಬ್ಯಾಂಕಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಈಗ ನಿಮಗೆಲ್ಲರಿಗೂ ಗೊತ್ತಿದೆ, ಈಗ ಪ್ರತಿಯೊಂದು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಸಿಗುತ್ತೆ. ಗೂಗಲ್ ಮಾಡಿ ಸರ್ಚ್ ಮಾಡಿದರೆ ನಿಮ್ಗೆ ಪ್ರತಿಯೊಂದು ಮಾಹಿತಿ ಸಿಗುತ್ತೆ. ಗೂಗಲ್ ಸರ್ಚಲ್ಲಿ ನೀವು ಬೇರೆ ಬೇರೆ ಬ್ಯಾಂಕ್ಗಳ ಬಡ್ಡಿ ದರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು. ಮತ್ತು ಕೆಲವೊಂದು ಬ್ಯಾಂಕ್ಗಳು ತುಂಬ ಒಳ್ಳೆಯ ಸ್ಕೀಮ್ಸನ್ನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕೂಡ ಅಡ್ವಾಂಟೇಜ್ ಸ್ಕೀಮ್ ಅಂತ ಇದೆ.
ಆ ಸ್ಕೀಮ್ ಬಗ್ಗೆ ಕೂಡ ತಿಳ್ಕೊಬೇಕು. ಅಲ್ಲಿ ಏನಾಗುತ್ತೆ, ನಿಮ್ಮ ಸೇವಿಂಗ್ಸ್ ಖಾತೆಯಲ್ಲಿ ಎಷ್ಟು ಹಣ ಇಡ್ತೀರೋ ಅಷ್ಟು ಹಣದವರೆಗೆ ನಿಮಗೆ ಗೃಹ ಸಾಲದಲ್ಲಿ ಬಡ್ಡಿನೇ ಬೀಳುವುದಿಲ್ಲ. ಸೊ ಇಂಥವೆಲ್ಲ ಹಲವಾರು ಫೆಸಿಲಿಟೀಸ್ ಎಲ್ಲ ಬ್ಯಾಂಕ್ಗಳಿಂದ ಸಿಗ್ತಾ ಇದೆ. ಸೊ ಈ ಬ್ಯಾಂಕ್ಗಳ ಬಗ್ಗೆ ಎಲ್ಲ ಮಾಹಿತಿ ಪಡೆದುಕೊಂಡು, ಹಾಗೆಯೇ ನಿಮ್ಮ ಸಿಬಿಲ್ ಬಗ್ಗೆ ಚೆಕ್ ಮಾಡಿಕೊಂಡು, ನಿಮ್ಮ ಪರ್ಚೇಸ್ ಮಾಡ್ತಿರೋ ಪ್ರಾಪರ್ಟಿ, ನಿಮ್ಮ ಬಿಲ್ಡರು, ಇವ್ರ ಬಗ್ಗೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನನ್ನು ಪಡೆದುಕೊಂಡು ತದನಂತರ ನೀವು ಅಪ್ಲಿಕೇಶನನ್ನು ಬ್ಯಾಂಕಿಗೆ ಸಲ್ಲಿಸಿದರೆ ನಿಮ್ಮ ಅಪ್ಲಿಕೇಶನ್ ಸೂಕ್ತ ಸಮಯದಲ್ಲಿ ಸ್ಯಾಂಕ್ಷನ್ ಆಗುವ ಚಾನ್ಸಸ್ ಇರುತ್ತದೆ. ಸರ್, ಗೃಹ ಸಾಲ ಪಡೆಯೋದಕ್ಕೆ ಎಷ್ಟು ಕ್ರೆಡಿಟ್ ಸ್ಕೋರ್ ಮುಖ್ಯ ಆಗತ್ತೆ? ಒಂದ್ ವೇಳೆ ಕಡಿಮೆ ಸಿಬಿಲ್ ಸ್ಕೋರ್ ಇದ್ದಾಗ ಸಾಲ ಪಡೆಯೋದು ಹೇಗೆ, ಅದ್ರ ಬಗ್ಗೆ ನಮಗೆ ಹೇಳ್ಬೋದಾ ಸರ್? ಸಿಬಿಲ್ ಸ್ಕೋರ್ ಅನ್ನೋದು ನಾವು ಈಗ ಹೇಳ್ತಿದ್ದೇವೆ ಕ್ರೆಡಿಟ್ ಬ್ಯೂರೋ. ನಾನು ಬೇಸಿಕಲಿ ಕ್ರೆಡಿಟ್ ಬ್ಯೂರೋ ಯಾಕೆ ಹೇಳ್ತಿದ್ದೇನೆ ಅಂದರೆ, ಸಿಬಿಲ್ ತರಹನೇ ಇನ್ನೂ ಈಕ್ವಿಫ್ಯಾಕ್ಸು ಮತ್ತು ಹಲವಾರು ಬೇರೆ ಬೇರೆ ಸಂಸ್ಥೆಗಳು ಕೂಡ ಇದ್ದಾವೆ. ಸೊ ನಾವು ಈಗ ಸಿಬಿಲನ್ನು ನಾವು ರೆಫರ್ ಮಾಡುತ್ತಿರೋದ್ರಿಂದ ಸಿಬಿಲ್ ಬಗ್ಗೆ ಹೇಳ್ತೀನಿ. ಸಿಬಿಲ್ ಸ್ಕೋರ್ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಇದರಲ್ಲಿ ನಿಮ್ಮ ಪಾಸ್ಟ್ ಹಿಸ್ಟ್ರಿ, ಅಂದರೆ ನೀವು ಮಾಡ್ತಿರೋಂಥ ವ್ಯವಹಾರಗಳು, ಹಣಕಾಸಿನ ವ್ಯವಹಾರ ಎಲ್ಲ ಮಾಹಿತಿಗಳು ಇದರಲ್ಲಿ ದರ್ಜಾಗಿರ್ತದೆ. ಇದರಿಂದ ನಾವು ತಗೊಳ್ಳುವಂಥ ನಿರ್ಣಯದ ಮೇಲೆ ಕೂಡ ಪರಿಣಾಮ ಬೀಳ್ತಾ ಇರ್ತದೆ. ಹಾಗೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಇರೋದ್ರಿಂದ ನಿಮ್ಮ ಬಡ್ಡಿದರ, ಗೃಹ ಸಾಲದ ಮೇಲೆ ಬರುವಂಥ ಬಡ್ಡಿದರ ಕೂಡ ಹೆಚ್ಚಳವಾಗುತ್ತೆ. ಅದು ನಿಮಗೆಲ್ಲ ಡ್ರಾಬ್ಯಾಕ್ಸ್ ಇದ್ದಾವೆ. ಸೊ ನಾವು ಸಿಬಿಲನ್ನು ಮಾತ್ರ ಪರಿಗಣಿಸ್ತೀವಿ ಅಂತ ಕೂಡ ಇಲ್ಲ. ಕೆಲವೊಂದು ಬಾರಿ ಏನಾಗುತ್ತೆ, ನಾನು ಮುಂಚೆ ಹೇಳಿದ ಹಾಗೆ ಕೆಲವೊಂದು ತಪ್ಪು ಮಾಹಿತಿಗಳು ಕೂಡ ಸಿಬಿಲಲ್ಲಿ ಅಪ್ಡೇಟ್ ಆಗಿರ್ತದೆ. ಸೊ ನೀವು ಇದನ್ನು ಚೆಕ್ ಮಾಡಿಸ್ಕೊಂಡು, ನೀವು ಅಪ್ಲಿಕೇಶನ್ ಮಾಡೋ ಮುಂಚೆನೇ ಚೆಕ್ ಮಾಡಿಕೊಂಡು ಇವನ್ನ ಸರಿಪಡಿಸ್ಕೊಂಡ್ರೆ ನಿಮ್ಮ ಸಿಬಿಲ್ ಸ್ಕೋರ್ ಹೆಚ್ಚಳ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಎರಡನೇದಾಗಿ, ನೀವು ಕ್ರೆಡಿಟ್ ಕಾರ್ಡ್, ನೀವು ಎಲ್ಲಿ ಬೇಕಾದರೂ ಅಲ್ಲೂ ಕ್ರೆಡಿಟ್ ಕಾರ್ಡ್ ಮಾಡ್ತಿರ್ತಾರೆ. ಅಂಥ ಸಮಯದಲ್ಲಿ ನೀವು ಕ್ರೆಡಿಟ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕಿದ್ದಲ್ಲಿ ಏನಾಗುತ್ತೆ, ನಿಮ್ಮ ಸಿಬಿಲ್ ಸ್ಕೋರ್ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಹಲವಾರು ಬಾರಿ ನಾವು ಸುಮ್ಮನೆ ಲೋನ್ಸ್ ಬಗ್ಗೆ ಚೆಕ್ ಮಾಡ್ತೀವಿ. ಯಾವುದೋ ಒಂದು ಆಫರ್ ಬಂತು, ಸರ್ ಇದು ಆಫರ್ ತೊಗೊಳ್ಳಿ ಅಂತ ಹೇಳ್ತಾರೆ. ಅಂಥ ಸಮಯದಲ್ಲಿ ನಾವು ನಮ್ಮ ಸಿಬಿಲ್ ಸ್ಕೋರ್ ಚೆಕ್ ಆಗುತ್ತೆ. ಸಿಬಿಲ್ ಸ್ಕೋರ್ ಪದೇ ಚೆಕ್ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಸ್ಕೋರ್ ಕಡಿಮೆ ಆಗುತ್ತೆ. ಎರಡನೇದಾಗಿ, ನಾವು ಸಣ್ಣ ಪುಟ್ಟ ಲೋನ್ಗಳಿಗೆ, ಈಗ ಕೆಲವೊಂದು ಶಾಪಿಂಗ್ ಮಾಲ್ಗೆ ಹೋಗ್ತೀವಿ, ಬಟ್ಟೆಗಳು ಪರ್ಚೇಸ್ ಮಾಡ್ತೀವಿ, ಅಲ್ಲಿ ಡಿಸ್ಕೌಂಟ್ ಇರ್ತದೆ, ಈ ಆಫರ್ನಲ್ಲಿ ತೊಗೊಂಡ್ರೆ 3 ತಿಂಗಳು EMI ಇರ್ತದೆ ಅಂತ ಹೇಳ್ತಾರೆ. ನಾವು ಅಂಥ ಸಣ್ಣ ಅಮೌಂಟಿಗೆ ನಾವು ಸಾಲವನ್ನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದರೆ ಆಗ ಕೂಡ ನಮ್ಮ ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತೆ. ಸೊ ನಾವು ಏನು ಮಾಡಬೇಕಪ್ಪ ಅಂದರೆ, ಇಂಥವೆಲ್ಲ ಸಣ್ಣ ಪುಟ್ಟ ಲೋನ್ಗಳಿಗೆ, ಹಾಗೆ ಪದೇ ಸಿಬಿಲ್ ಚೆಕ್ ಆಗಲಾರ್ದಂಗೆ ಇವನ್ನೆಲ್ಲ ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಮತ್ತು ನಮಗೆ ಲೋನ್ ತೊಗೊಳಕ್ಕೂ ಸಹಾಯ ಆಗುತ್ತೆ. ಸರ್, ಗೃಹ ಸಾಲದ ಮೊತ್ತ ಯಾವೆಲ್ಲ ಅಂಶಗಳನ್ನು ಅವಲಂಬಿಸಿರುತ್ತೆ? ಹಾಗೆ ಆದಾಯ ತೆರಿಗೆಯಲ್ಲಿ ಸಿಗುವಂತಹ ವಿನಾಯಿತಿ ಮತ್ತೆ ಗರಿಷ್ಠ ಎಷ್ಟು % ಗೃಹ ಸಾಲ ಸಿಗತ್ತೆ? ಹಾಗೆ 30 ಲಕ್ಷದ ಬಜೆಟ್ನ ಮನೆಗೆ ಎಷ್ಟು ಸಾಲ ಸಿಗ್ಬೋದು ಸರ್ ನಮಗೆ? ಗೃಹ ಸಾಲದ ಮೊತ್ತದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಅಮೌಂಟು ನಾವು ಕೊಡಬೇಕಾದ್ರೆ, ಬೇಸಿಕಲಿ ನಿಮ್ಮ ಫಾಯರ್ ಅಂದರೆ ಏನು, ನೀವು ಸಾಲ ಬಡ್ಡಿ EMI ತಿಂಗಳಿಗೆ ಕಟ್ಟಬೇಕಾಗಿರೋಂಥ EMI ಕಟ್ಟಿದ ನಂತರ ನಿಮ್ಮ ಹತ್ರ ಕೈಯಲ್ಲಿ ಉಳಿಯುವಂಥ ಹಣ ಎಷ್ಟು ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಇವಾಗ ನೀವು ದುಡಿತಿರೋದು 20,000 ಇದ್ದರೆ, ನಾವು 20,000ದಲ್ಲಿ 18,000 EMI ತೊಗೊಂಡ್ರೆ ಬರೀ 2,000ದಲ್ಲಿ ನೀವು ನಿಮ್ಮ ಜೀವನವನ್ನು ಹ್ಯಾಂಡಲ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಬ್ಯಾಂಕ್ ಯಾವತ್ತೂ ನಿಮಗೆ ಲೋನ್ ಕೊಡುವಾಗ ಬ್ಯಾಂಕಿನ ಉದ್ದೇಶ ಏನಾಗಿರ್ತದಪ್ಪ ಅಂದರೆ, ನಿಮ್ಮ EMI ಹಣವನ್ನು ನಿಮ್ಮ ಸ್ಯಾಲ್ರಿಯಿಂದ ತೆಗೆದ ನಂತರ ಉಳಿದ ಹಣದಿಂದ ನೀವು ನಿಮ್ಮ ಜೀವನವನ್ನು ಆಗಲ್ವಾ ಅನ್ನೋದೇ ಪ್ರಥಮವಾಗಿ ಉದ್ದೇಶ ಆಗಿರ್ತದೆ. ಸೊ ನೀವು ಎಲಿಜಿಬಿಲಿಟಿ ನೋಡುವಾಗ ಬ್ಯಾಂಕು ನಿಮ್ಮ ಫ್ಯಾಮಿಲಿಗೆ ಬೇಕಾಗಿರುವ ಸೂಕ್ತ ಅಮೌಂಟನ್ನು ನಿಗದಿತಪಡಿಸಿ ಮಿಕ್ಕಿದ ಅಮೌಂಟನ್ನು ಮಾತ್ರ ನಾವು EMI ಕನ್ಸಿಡರ್ ಮಾಡ್ತೀವಿ. ಸೊ ಅಂಥ ಸಮಯದಲ್ಲಿ ಏನಾಗುತ್ತೆ, ನಿಮ್ಮ ಸ್ಯಾಲ್ರಿ ಜಾಸ್ತಿ ಇದ್ದಂಗೆ ನಾವು ಫಾಯರನ್ನು ಜಾಸ್ತಿ ಮಾಡ್ತೀವಿ. ಸ್ಯಾಲ್ರಿ ಕಡಿಮೆ ಇದ್ದಾಗ ನಾವು 60% 40% ರೂಲಲ್ಲಿ ಹೋಗ್ತೀವಿ. 60% ಮ್ಯಾಕ್ಸಿಮಮ್ ನಿಮ್ಮ EMI ಅಮೌಂಟ್ ಆಗ್ಬೋದು, ಮಿಕ್ಕಿದ್ದು 40% ನಿಮ್ಮ ಮನೆ ನಡೆಸಲಿಕ್ಕೆ ನಿಮಗೆ ಖರ್ಚುಗಳಿಗೆ ನಾವು ಬಿಟ್ಕೊಡ್ತೀವಿ. ಗೃಹ ಸಾಲ ಪಡೆದವರಿಗೆ ಆದಾಯದಲ್ಲಿ ನಿಮಗೆ ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಮೇಣ ಅಂಡರ್ ಸೆಕ್ಷನ್ 80C ನೀವು ಕಟ್ಟಿರುವಂಥ EMIದಲ್ಲಿ 2 ಪೋರ್ಷನ್ ಇರ್ತದೆ. ಒಂದು ಅಸಲಿಗೆ ಹೋಗುತ್ತೆ, ಒಂದು ಬಡ್ಡಿಗೆ ಹೋಗುತ್ತೆ. ಸೊ ಅಸಲು ಪೋರ್ಷನ್ನಲ್ಲಿ ನಿಮಗೆ ಅಪ್ ಟು 1 ಲ್ಯಾಕ್ವರೆಗೆ ನೀವು ಇದರ ಲಾಭ ಅಂಡರ್ ಸೆಕ್ಷನ್ 80C ನೀವು ತೊಗೋಬೋದು. ಹಾಗೆ ನೀವು ಸೆಕ್ಷನ್ 24B ಕೆಳಗೆ ನೀವು ಬಡ್ಡಿ ದರದಲ್ಲಿ ನೀವು ಕಟ್ಟಿರುವಂಥ ಇಂಟ್ರೆಸ್ಟಲ್ಲಿ 1.5 ಲಕ್ಷವರೆಗೆ ನೀವು ಇದರದ ಆದಾಯವನ್ನು ನೀವು ಇನ್ಕಮ್ ಟ್ಯಾಕ್ಸಲ್ಲಿ ನೀವು ಇದರ ಬೆನಿಫಿಟ್ ತೊಗೋಬೋದು. ಮೇಡಮ್, ಇಲ್ಲಿ ನಿಮಗೆ RBI ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗುತ್ತೆ.
ಆರ್ ಬಿ ಐ ಹೇಳೋ ಪ್ರಕಾರ ಅಪ್ ಟು 30 ಲ್ಯಾಕ್ಸ್, ಅಂದರೆ ಯಾವುದೇ ಒಂದು ಪ್ರಾಜೆಕ್ಟ್ ಕಾಸ್ಟ್ 30 ಲ್ಯಾಕ್ಸ್ ಇದ್ದರೆ ಅಲ್ಲಿ ನಾವು 90% ನಾವು ಅವರಿಗೆ ಋಣವನ್ನು ಕೊಡ್ಬೋದು. ಅಂದರೆ ಗೃಹ ಸಾಲ 27 ಲಕ್ಷವರೆಗೂ ಗೃಹ ಸಾಲ ಕೊಡ್ಬೋದು. ಇಲ್ಲಿ 90% ಫೈರ್ ಆಗುತ್ತೆ. ಹಾಗೆ ನಿಮಗೆ ದೊಡ್ಡ 30ಇಂದ 80 ಲ್ಯಾಕ್ಸ್ವರೆಗೆ ಹೋಗುವಾಗ, 75 ಲ್ಯಾಕ್ಸ್ ಹೋಗುವಾಗ 80%ವರೆಗೆ ನಾವು ಲೋನ್ ಕೊಡ್ತೀವಿ. ಮತ್ತು ಅದ್ರ ಮೇಲೆ ಹೋಗುವಾಗ ಬ್ಯಾಂಕ್ ಟು ಬ್ಯಾಂಕ್ ಡಿಪೆಂಡ್ ಆಗುತ್ತೆ. ನಮ್ಮ ಬ್ಯಾಂಕಲ್ಲಿ 75% ಅನ್ನು ನಾವು ಕೊಡ್ತಾ ಇದ್ದೀವಿ. ನಿಮಗೆ ಗೊತ್ತಿರುವ ಹಾಗೆ ಇದು ಪ್ರೈವೇಟ್ ಸೆಕ್ಟರಲ್ಲಿ ಬರೋದ್ರಿಂದ ನಿಮಗೆ 30 ಲ್ಯಾಕ್ಸ್ ಒಳಗಿದ್ದರೆ ನಿಮಗೆ 27 ಲ್ಯಾಕ್ಸ್ವರೆಗೆ ಲೋನ್ ಸಿಗುತ್ತೆ. ಸರ್, ಈಗ ಗರಿಷ್ಠ ಎಷ್ಟು ಅವಧಿ ಸಾಲ ದೊರೆಯಬಹುದು ಸರ್, ಮತ್ತೆ ಎಷ್ಟು ಅವಧಿ ಸಾಲ ಪಡೆದ್ರೆ ಉತ್ತಮ? ಹಾಗೆ ಗೃಹ ಸಾಲಕ್ಕೆ ಜಂಟಿಯಾಗಿ ಅರ್ಜಿಯನ್ನ ಸಲ್ಲಿಸಬಹುದಾ? ಒಂದ್ ವೇಳೆ ಸಲ್ಲಿಸೋದಾದ್ರೆ ಜನರು ಎಷ್ಟು ಜನ ಜಾಯಿಂಟ್ ಆಗಿ ಈ ಒಂದು ಸಾಲವನ್ನ ಪಡಿಬಹುದು? ಹೌಸಿಂಗ್ ಲೋನ್ ಅನ್ನೋದು, ಗೃಹ ಸಾಲ ಅನ್ನೋದು ಒಂದು ಸೂಕ್ತವಾದ ಪ್ರಾಡಕ್ಟ್. ಯಾಕಂದರೆ ಇದು ನಮ್ಮಂಥ ದೇಶದಲ್ಲಿ ಇನ್ನೂ ಸುಮಾರು ಜನಕ್ಕೆ ತಮ್ಮದೇ ಆದಂಥ ವಸತಿ ಇಲ್ಲ. ಆದ್ದರಿಂದ ಇದಕ್ಕೆ ಪ್ರಾಮಾಣ್ಯತೆಯನ್ನು ಕೊಡ್ತಾ ಆರ್ ಬಿ ಐ ಮತ್ತು ಗೌರ್ಮೆಂಟ್ ಎರಡೂ ಇದಕ್ಕೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾಯಿದೆ. ಆದ ಕಾರಣದಿಂದ ಈ ಒಂದು ಗೃಹ ಸಾಲಕ್ಕೆ ಕೊಟ್ಟಂಥ ಗರಿಷ್ಠ ಪ್ರಮಾಣ ಬಂದು 30 ವರ್ಷ. ಸೊ ರೀಪೇಮೆಂಟ್ ಮಾಡಲಿಕ್ಕೆ 30 ವರ್ಷ ಕೊಟ್ಟಿದ್ದಾರೆ. ಈ ಗೃಹ ಸಾಲಗಳಲ್ಲಿ ನಿಮಗೆ ಒಂದು ಬೆನಿಫಿಟ್ ಏನಿರ್ತದಪ್ಪ ಅಂದರೆ, ನಿಮಗೆ ಯಾವುದೇ ತರಹದ ಪ್ರೀ ಕ್ಲೋಷರು, ಪಾರ್ಷಿಯಲ್ ಕ್ಲೋಷರು, ಯಾವುದೇ ತರಹದ ಪೆನಾಲ್ಟಿಗಳು ಇರುವುದಿಲ್ಲ. ಆ ಕಾರಣದಿಂದಾಗಿ ನಮ್ಮ ಸೂಕ್ತ ಅಡ್ವೈಸ್ ಏನಪ್ಪ ಅಂದರೆ, ಗರಿಷ್ಠ ಸಮಯಕ್ಕೆ ನೀವು ಈ ಗೃಹ ಸಾಲವನ್ನು ತೊಗೊಂಡ್ರೆ ನಿಮಗೆ ನಾಳೆ ಬೆಳಿಗ್ಗೆ ಯಾವುದೇ ಥರದ ಬೇರೆ ಲೋನು, ನೀವು ವೆಹಿಕಲ್ ಲೋನ್ ತೊಗೋಬೇಕಾಗಿದ್ರೆ, ಮತ್ತು ಬೇರೆ ಯಾವುದನ್ನು ಎಜುಕೇಷನ್ ಲೋನ್ ತೊಗೋಬೇಕಾಗಿದ್ರೆ, ನಿಮ್ಮ ಇ ಎಮ್ ಐ ಹಣವನ್ನು ನಾವು, ಯಾಕಂದರೆ ಗರಿಷ್ಠ ಸಮಯಕ್ಕೆ ತೊಗೊಳ್ತಿರೋದ್ರಿಂದ ಏನಾಗುತ್ತೆ, ಇ ಎಮ್ ಐ ಸಣ್ಣದಾಗುತ್ತೆ. ಇ ಎಮ್ ಐ ಸಣ್ಣದಾಗೋದ್ರಿಂದ ನಿಮಗೆ ಬೇರೆ ಸಾಲಗಳು ಕೂಡ ನಿಮಗೆ ಸಹಾಯ ಆಗುತ್ತೆ. ಸೊ ಇದು ಪರ್ಸ್ನಲ್ ಅಡ್ವೈಸು. ನೀವು ಯಾವುದೇ ಗೃಹ ಸಾಲ ತೊಗೊಳ್ಳುವಾಗ ಗರಿಷ್ಠ ಅವಧಿಗೆ ತೊಗೋಬೇಕು ಅಂತ ನಾನು ವಿನಂತಿ ಮಾಡ್ಕೊತಿದ್ದೀನಿ. ಎರಡನೇದು, ನೀವು ಪ್ರೀ ಕ್ಲೋಷರು ಮಾಡ್ಬೋದು, ಪಾರ್ಷಿಯಲ್ ಕ್ಲೋಷರು ಮಾಡ್ಬೋದು. ಸೊ ಆದ್ದರಿಂದ ನಿಮಗೆ ಯಾವುದೇ ತರಹದ ಪೆನಾಲ್ಟಿ ಇರುವುದಿಲ್ಲ. ಆದ್ದರಿಂದ ಸೊ ಮ್ಯಾಕ್ಸಿಮಮ್ ಪೀರಿಯಡನ್ನು ನೀವು ಕನ್ಸಿಡರ್ ಮಾಡೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ಮೇಡಮ್, ಗೃಹ ಸಾಲ ಅನ್ನೋದು ಮನೆಗೆ ಸಂಬಂಧಪಟ್ಟಿದ್ದು. ಸೊ ಮನೆಯಲ್ಲಿ ದುಡಿಯುವಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಈ ಒಂದು ಸಾಲಕ್ಕೆ ಜೋಡಿಯಾಗಿ ಬರಬಹುದು. ಪ್ರೆಸೆಂಟ್ಲಿ ಪ್ರೈವೇಟಾಗಿ, ಅಂದರೆ ಇವಾಗ ಗಂಡ ಹೆಂಡತಿ, ತಂದೆ ತಾಯಿ, ತಂಗಿ, ಮಗಳು, ಈ ಫ್ಯಾಮಿಲಿ ರಿಲೇಟಿವ್ಸನ್ನು ನಾವು ಗೃಹ ಸಾಲಕ್ಕೆ ಜಂಟಿಯಾಗಿ ಅಪ್ಲಿಕೇಶನನ್ನು ನಾವು ಕೂಡ ಎನ್ಕರೇಜ್ ಮಾಡ್ತೇವೆ. ಇಂಥ ಸಮಯದಲ್ಲಿ ಏನಾಗುತ್ತೆ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳ ಇನ್ಕಮನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಆವಾಗ ಏನಾಗುತ್ತೆ, ನಿಮ್ಮ ಎಲಿಜಿಬಿಲಿಟಿ ಜಾಸ್ತಿ ಆಗುತ್ತೆ ಮತ್ತು ನಿಮಗೆ ಸಾಲ ಸೌಲಭ್ಯ ಕೂಡ ಈಸಿಯಾಗಿ ಸಿಗುತ್ತೆ. ಹಾಗೆ ಇನ್ನೊಂದು ಆಪ್ಷನ್ ಇದೆ, ಇಬ್ಬರು ಪ್ರೈವೇಟ್ ಎಂಟಿಟೀಸ್. ಸೊ ಈಗ ಫ್ರೆಂಡ್ಸ್ ಆಗಿ ಇಬ್ಬರು ಜೊತೆಯಲ್ಲಿ ಸೇರಿಕೊಂಡು ಒಂದು ಗೃಹ ಸಾಲಕ್ಕೆ ಅಪ್ಲಿಕೇಶನ್ ಮಾಡ್ತಾರೆ. ಅಂಥ ಸಮಯದಲ್ಲಿ ನಾವು ಸದ್ಯಕ್ಕೆ ಅಂಥ ಅರ್ಜಿಗಳನ್ನು ನಾವು ಒಪ್ಕೊಳ್ತಾ ಇಲ್ಲ. ಸೊ ರಿಲೇಟಿವ್ಲಿ ಇದು ಫ್ಯಾಮಿಲಿ ಓರಿಯೆಂಟೆಡ್, ಅಂದರೆ ಪರ್ಸ್ನಲ್ ಫ್ಯಾಮಿಲಿ ಮೆಂಬರ್ಸಿಗೆ ಮಾತ್ರ ಸೀಮಿತವಾಗಿ ನಾವು ಜಂಟಿ ಅರ್ಜಿಯನ್ನು ತೊಗೊಳ್ತಾ ಇದ್ದೇವೆ. ಸರ್, ಈಗ ಸ್ಥಿರ ಬಡ್ಡಿಯಲ್ಲಿ ಸಾಲ ಪಡೆದ್ರೆ ಅದು ಉತ್ತಮನಾ, ಅಥವಾ ಫ್ಲೋಟಿಂಗ್ ಇಂಟ್ರೆಸ್ಟ್ ಮೇಲೆ ಸಾಲ ಪಡೆದ್ರೆ ಉತ್ತಮ? ಅದರ ಬಗ್ಗೆ ನಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಸೊ ಕನ್ಫ್ಯೂಷನ್ ದೂರ ಮಾಡಿ. ಮೇಡಮ್, ಇದು ನಾವು ಪರ್ಸ್ನಲ್ ಒಪಿನಿಯನ್ ಮಾತ್ರ ಕೊಡಬಲ್ಲ, ಯಾಕಂದರೆ ಬ್ಯಾಂಕಿನ ಒಪಿನಿಯನ್ ಕೊಡೋಕ್ಕೆ ಆಗೋದಿಲ್ಲ. ಫಿಕ್ಸ್ಡ್ ಇಂಟ್ರೆಸ್ಟಲ್ಲಿ ನಿಮಗೆ ಹೇಗೆ ನೀವು ಫಿಕ್ಸ್ ಡಿಪಾಸಿಟ್ ಇಡ್ತೀರ, ನಿಮಗೆ ಸೂಕ್ತ ಸಮಯಕ್ಕೆ ನಿಮಗೆ ಗೊತ್ತಿದೆ, ನಿಮ್ಮ ಅವಧಿ ಗೊತ್ತಿದೆ, ನಿಮ್ಮ ಇ ಎಮ್ ಐ ಎಷ್ಟಿರ್ತದೆ ಎಲ್ಲ ನಿಮಗೆ ಸೂಕ್ತವಾಗಿ ಗೊತ್ತಿರ್ತದೆ. ಆದರೆ ಸ್ಥಿರ ಇಂಟ್ರೆಸ್ಟ್ ಅಂದರೆ ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಏನಾಗುತ್ತೆಪ್ಪ ಅಂದರೆ, ಆರ್ ಬಿ ಐ ಫಿಕ್ಸ್ಡ್ ರೇಟ್ಸ್, ಅಂದರೆ ರೆಪೋ ರೇಟ್ ಲಿಂಕ್ಡ್ ಏನು ರೇಟ್ ಇರ್ತದಲ್ಲ. ಸೊ ಈಗ ನೀವು ಫಾರ್ ಎಕ್ಸಾಂಪಲ್ ಲಾಸ್ಟ್ 3 ಮಂತ್ಸಿಂದ ನೋಡಿದರೆ ಸುಮಾರು 2% ಜಾಸ್ತಿ ಬಡ್ಡಿದರವನ್ನು ರೆಪೋ ರೇಟನ್ನು ಜಾಸ್ತಿ ಮಾಡಿದೆ. ಸೊ ಆದ್ದರಿಂದ ಏನಾಗಿದೆ, ಯಾರ್ಯಾರು ಸ್ಥಿರ ಬಡ್ಡಿಯಲ್ಲಿ ಲೋನ್ ತೊಗೊಂಡಿದ್ದಾರೆ ಅವರೆಲ್ಲರದ್ದು ಬಡ್ಡಿ ರೇಟ್ ಜಾಸ್ತಿ ಆಗಿದೆ. ಆದರೆ ಅದೇ ಸಮಯದಲ್ಲಿ ಯಾರ್ಯಾರು ಫಿಕ್ಸ್ಡ್ ರೇಟಲ್ಲಿ ತೊಗೊಂಡಿದ್ರು ಅವ್ರದ್ದೆಲ್ಲ ಬಡ್ಡಿ ಈಗಲೂ ಸೇಮ್ ಲಿಮಿಟಲ್ಲಿ ಫಿಕ್ಸ್ ಆಗಿದೆ. ಸೊ ಇದು ಸೂಕ್ತ ಸಮಯದಲ್ಲಿ ಬರುವಂಥ ಒಂದು ನಿರ್ಣಯ. ಇದು ನನ್ನ ಪ್ರಕಾರ ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟೇ ಒಳ್ಳೆಯದಂತ ಹೇಳ್ತೀನಿ. ಯಾಕಂದರೆ ಇದು ಇನ್ಫ್ಲೇಷನ್ಗೆ ಲಿಂಕ್ಡ್ ಆಗಿರ್ತದೆ. ಆದ್ದರಿಂದ ನಾವು ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದೇವೆ. ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಾವು ಏನಾಗುತ್ತೆ, ಕೆಲವೊಂದು ಬಾರಿ ನಾವು ಜಾಸ್ತಿ ಬಡ್ಡಿಯನ್ನು ಕಟ್ಟುವ ಅವಕಾಶಗಳು ಬಂದುಬಿಡುತ್ತೆ. ಸೊ ಮತ್ತು ಎಲ್ಲ ಬ್ಯಾಂಕ್ಸ್ಗಳು ನಿಮಗೆ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಆಫರ್ ಮಾಡೋದಿಲ್ಲ, ಕೆಲವೊಂದು ಬ್ಯಾಂಕ್ಸ್ ಮಾತ್ರ ಮಾಡುತ್ತೆ. ಮತ್ತು ಹಾಗೆ ಮಾಡುವಾಗ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಬಡ್ಡಿ ದರ ಯಾವಾಗಲೂ ಫ್ಲೋಟಿಂಗ್ ರೇಟ್ಗಿಂತ ಸ್ಲೈಟ್ಲಿ ಜಾಸ್ತಿಯಾಗೇ ಇರ್ತದೆ. ಸೊ ಆದ್ದರಿಂದ ನನ್ನ ಪರ್ಸ್ನಲ್ ಒಪಿನಿಯನ್ ಏನಪ್ಪ ಅಂದರೆ, ಫ್ಲೋಟಿಂಗ್ ರೇಟ್ ಆಫ್ ಇಂಟ್ರೆಸ್ಟನ್ನು ಜನರು ಚೂಸ್ ಮಾಡಬೇಕಂತ ನಾನು
ನನ್ನ ಒಪಿನಿಯನನ್ನು ನಾನು ಶೇರ್ ಮಾಡ್ತಿದ್ದೀನಿ. ಈಗ ಗೃಹ ಸಾಲದಲ್ಲಿ ಪ್ರೊಸೆಸಿಂಗ್ ಶುಲ್ಕಗಳು ಎಷ್ಟಿರತ್ವೆ, ಹಾಗೆ ಗೃಹ ಸಾಲದಲ್ಲಿ ಟಾಪ್ ಅಪ್ ಅಂತ ಅಂದ್ರೆ ಏನು, ಆ ಟಾಪ್ ಅಪ್ ಅನ್ನ ಪಡೆಯೋದು ಹೇಗೆ ಮತ್ತೆ ಎಷ್ಟು ಪಡಿಬಹುದು, ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ ಸರ್. ಪ್ರೊಸೆಸಿಂಗ್ ಫೀಸ್ ಅನ್ನೋದು ಇದು ಬ್ಯಾಂಕ್ ಟು ಬ್ಯಾಂಕ್ ವೇರಿ ಆಗುವಂಥ ಒಂದು ಅಂಶ. ಈ ಪ್ರೊಸೆಸಿಂಗ್ ಫೀಸು ಯೂಶ್ವಲಿ ಏನಾಗುತ್ತೆ, ನಾನು ನಿಮಗೆ ಹೇಳುವ ಹಾಗೆ ಗ್ರಾಹಕ ಒಂದು ಅಪ್ಲಿಕೇಶನ್ ತನ್ನ ಅರ್ಜಿಯನ್ನು ಸಲ್ಲಿಸುವ ಮುಂಚೆ ಮಾಡಬೇಕಾದಂಥ ಬೇಸಿಕ್ ಡ್ಯೂ ಡಿಲಿಜೆನ್ಸ್ ಸರ್ಚಲ್ಲಿ ಇದು ಕೂಡ ಒಂದು. ಹಲವಾರು ಬ್ಯಾಂಕ್ಗಳು ಪ್ರೊಸೆಸಿಂಗ್ ಚಾರ್ಜಸನ್ನು ವೇವ್ ಆಫ್ ಮಾಡಿದ್ದಾರೆ. ಅಂದರೆ ಯಾವುದೇ ತರಹದ ಶುಲ್ಕವನ್ನು ಸೂಕ್ತ ಈ ಸಮಯದಲ್ಲಿ ಪಡೆಯುತ್ತಿಲ್ಲ. ಹಾಗೆ ನಿಮಗೆ ಹೇಳಿದಾಗೆ ಇದು ಒಂದು ಪ್ರಯಾರಿಟಿ ಸೆಕ್ಟರ್ ಪ್ರಾಡಕ್ಟ್ ಆಗಿರೋದ್ರಿಂದ ಎಲ್ಲ ಬ್ಯಾಂಕುಗಳು ಇದನ್ನು ಸದ್ಯಕ್ಕೆ ಪ್ರೊಸೆಸಿಂಗ್ ಚಾರ್ಜಸ್ನ ವೇವ್ ಆಫ್ ಮಾಡಿದ್ದಾರೆ. ಮತ್ತು ಒಂದು ವೇಳೆ ಈಗ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಕ್ಟೋಬರ್ ಟು ಡಿಸೆಂಬರ್ ಇದೆಲ್ಲ ಒಂದು ಫೆಸ್ಟಿವಲ್ ಸೀಸನ್ನಲ್ಲಿ ಯೂಶ್ವಲಿ ಎಲ್ಲ ಬ್ಯಾಂಕ್ಸು ಪ್ರೊಸೆಸಿಂಗ್ ಚಾರ್ಜಸ್ನ ವೇವ್ ಮಾಡ್ತಿದೆ. ಮತ್ತು ಜನವರಿಯಿಂದ ನಿಮಗೆ ಪ್ರಾಬಬ್ಲಿ ನಿಮಗೆ ಪ್ರೊಸೆಸಿಂಗ್ ಚಾರ್ಜಸ್ ಇರುತ್ತೆ. ಇದು 0.25% ಟು 0.5%ವರೆಗೆ ನಿಮ್ಮ ಲೋನ್ ಅಮೌಂಟ್ನ ಮೇಲೆ ಚಾರ್ಜ್ ಮಾಡ್ತಾರೆ. ಇದು ಮ್ಯಾಕ್ಸಿಮಮ್ ಸೀಲಿಂಗ್ 25,000ವರೆಗೂ ಇರುತ್ತೆ. ಅದರಲ್ಲಿ ಇದೊಂದು ಸೂಕ್ತ ಪ್ರಾಡಕ್ಟು ಟಾಪಪ್ ಅಂತ. ಟಾಪಪ್ಪು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಾವು ಯಾವುದೇ ತರಹದ ಒಂದು ಮನೆ ಹೋಮ್ ಇಂಪ್ರೂವ್ಮೆಂಟ್ ಮಾಡೋದಿರಲಿ, ನಾವು ಕಿಚನ್ ಇಂಟೀರಿಯರ್ಸ್ ಚೇಂಜ್ ಮಾಡೋದಿರಲಿ, ನಾವು ಟೈಲಿಂಗ್ ಚೇಂಜ್ ಮಾಡೋದಿರಲಿ, ಪ್ಲಂಬಿಂಗ್ ಅಪ್ಡೇಟ್ ಮಾಡೋದಿರಲಿ, ಹೀಗೆ ಯಾವುದೇ ಕೆಲಸಕ್ಕೆ ಮನೆಯ ಉದ್ದೇಶಕ್ಕಾಗಿ ತಗೊಳ್ಳುವಂಥ ಎಲ್ಲ ಸಾಲಗಳಿಗೆ ಟಾಪಪ್ ಲೋನ್ ಅಂತ ಹೇಳ್ತೀವಿ. ಈ ಒಂದು ಸಾಲದಲ್ಲಿ ಏನಾಗುತ್ತಪ್ಪ ಅಂದರೆ, ನಮ್ಮ ಇರುವ ಎಕ್ಸಿಸ್ಟಿಂಗ್ ಹೌಸಿಂಗ್ ಪ್ರಾಪರ್ಟಿ ಏನಿರ್ತದೆ ಅದೇ ಪ್ರಾಪರ್ಟಿಯನ್ನು ಕಂಟಿನ್ಯೂ ಮಾಡ್ಕೊತ ಆ ಪ್ರಾಪರ್ಟಿಯ 90% ವ್ಯಾಲ್ಯೂವರೆಗೆ ನಾವು ಈ ಸಾಲವನ್ನು ಕೊಡ್ತಾ ಇದ್ದೀವಿ. ಇದಕ್ಕೆ ನಾವು ಯಾವುದೇ ಥರದ ಎಡಿಷ್ನಲ್ ಡಾಕ್ಯುಮೆಂಟ್ಸನ್ನು ಕೇಳ್ತಾ ಇಲ್ಲ. ಮತ್ತು ಈ ಒಂದು ಟಾಪಪ್ ಫೆಸಿಲಿಟಿಯನ್ನು ನಾವು ಈಗ ಮುಂಚೆ ಹೌಸಿಂಗ್ ಲೋನ್ ಕ್ಯಾಟಗರಿಯಲ್ಲಿ ಹಾಕ್ತಿದ್ವಿ, ಈಗ ಮಾರ್ಟ್ಗೇಜ್ ಲೋನ್ ಕ್ಯಾಟಗರಿಯಲ್ಲಿ ಬರ್ತಾ ಇದೆ. ಸೊ ಇದಕ್ಕೂ ಕೂಡ ನಿಮಗೆ ಹೌಸಿಂಗ್ ಲೋನ್ ರೇಟ್ ಪ್ರಕಾರನೇ ಸ್ಲೈಟ್ಲಿ ಅಲ್ಲಿಂದ ಒಂದು 0.5%ಇಂದ 1% ಜಾಸ್ತಿ ರೇಟಲ್ಲಿ ಚಾರ್ಜ್ ಆಗುತ್ತೆ. ಸೊ ನಿಮಗೆ ಇದ್ರದ್ದು ಮ್ಯಾಕ್ಸಿಮಮ್ ಗರಿಷ್ಠ ಮೊತ್ತ ಬಂದು ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ ಹೋಗುತ್ತೆ. ನಿಮ್ಮ ಪ್ರಾಪರ್ಟಿ ಫಾರ್ ಎಕ್ಸಾಂಪಲ್ 1 ಕೋಟಿ ಇದ್ದರೆ ನೀವು 70 ಲಕ್ಷ ಲೋನ್ ತೊಗೊಂಡ್ರೆ ಇನ್ನೂ ನಿಮಗೆ 18 ಲಕ್ಷವರೆಗೆ ನಿಮಗೆ ಟಾಪಪ್ ಬರುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 88% ಆಫ್ ಯುವರ್ ಪ್ರಾಪರ್ಟಿ ವ್ಯಾಲ್ಯೂ ವರೆಗೆ ನಾವು ಟಾಪಪ್ ಲೋನನ್ನು ಕೊಡಬಹುದು. ಸರ್, ಈಗ ಅವಧಿಗೂ ಮುಂಚೆ ನಾವು ಸಾಲವನ್ನ ಕಟ್ಟಬಹುದಾ? ಹಾಗೆ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಸಾಲ ಪಡೆದುಕೊಳ್ಳೋದು ಹೇಗೆ? ಹಾಗೆ ಸಾಲ ಸಿಕ್ಕಿದೆ ಅಂದ ಮಾತ್ರಕ್ಕೆ ಆ ಆಸ್ತಿ ಪತ್ರಗಳು ಎಲ್ಲವೂ ಕೂಡ ಸರಿಯಾಗಿ ಇರತ್ತೆ ಅಂತ ಅರ್ಥನಾ? ಇದೆಲ್ಲದರ ಬಗ್ಗೆ ಗೊಂದಲಗಳಿದೆ ಸರ್, ಅದರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಿ. ಖಂಡಿತ ಮೇಡಮ್, ಇದು ಗೃಹ ಸಾಲದಲ್ಲಿ ಇರುವಂಥ ಒಂದು ತುಂಬ ಸ್ಪೆಷಲ್ ಫೀಚರ್ ಇದು. ಯಾವುದೇ ತರಹದ ಗೃಹ ಸಾಲ ತಗೊಂಡಲ್ಲಿ ನಿಮಗೆ ಯಾವುದೇ ತರಹದ ಪಾರ್ಷಿಯಲ್ ಪೇಮೆಂಟ್ ಹಾಗೂ ಪ್ರೀಪೇಮೆಂಟ್ ಮಾಡಿದಲ್ಲಿ ಯಾವುದೇ ತರಹದ ಪೀನಲ್ ಚಾರ್ಜಸ್ ಇಲ್ಲ. ಇದ್ರ ಬಗ್ಗೆ RBI ಸೂಕ್ತ ಮಾಹಿತಿಯನ್ನು ಕೂಡ ತಲುಪಿಸಿದೆ. ಆದರೆ ಒಂದು ವೇಳೆ ನೀವು ಸ್ಯಾಂಕ್ಷನ್ ಮಾಡುವಾಗ, ಅಂದರೆ ಒಂದು ಆಫರ್ ಲೆಟರ್ ಬ್ಯಾಂಕ್ ಕಡೆಯಿಂದ ಕೊಡುವಾಗ ನಿಮಗೆ ಪೀನಲ್ ಇಂಟ್ರೆಸ್ಟ್ ಏನನ್ನ ಮುಂಚಿತವಾಗಿ ಲಿಖಿತವಾಗಿ ಕೊಟ್ಟಿದ್ದರೆ ಕೂಡ ಈ RBI ಗೈಡ್ಲೈನ್ಸನ್ನು ಇದು ಓವರ್ಕಮ್ ಮಾಡುತ್ತೆ. ಸೊ ನೀವು ಯಾವುದೇ ತರಹದ ಹೌಸಿಂಗ್ ಲೋನ್ ತೊಗೊಂಡು ಅದನ್ನು ನೀವು ಸ್ವಂತ ಹಣದಿಂದ ಪ್ರೀಪೇ ಮಾಡಿದರೆ ಅದು ಯಾವುದೇ ತರಹದ ಪೀನಲ್ ಚಾರ್ಜಸ್ ಅಪ್ಲೈ ಆಗುವುದಿಲ್ಲ. ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಸಾಲನ ಪಡ್ಕೋಬಹುದು ಅಂದರೆ ಯಾವ ರೀತಿಯಾಗಿ ಪಡ್ಕೋಬಹುದು ಮೇಡಮ್? ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಅನ್ನೋ ಒಂದು ಸ್ಥಿತಿ ಯಾವಾಗ ಬರುತ್ತೆಪ್ಪ ಅಂದರೆ, ನಾವೊಂದು ಎಕ್ಸಿಸ್ಟಿಂಗ್ ಆವಾಗಲೇ ಒಂದು ಗೃಹ ಸಾಲ ನಡೀತಿರಬೇಕು. ಆ ಗೃಹ ಸಾಲದಲ್ಲಿ ನಾವು ಬೇರೆ ಬ್ಯಾಂಕ್ಗಳಲ್ಲಿ ಏನಾದರೂ ಒಳ್ಳೆ ಬೆನಿಫಿಟ್ ಸಿಗ್ತಾ ಇದ್ದರೆ, ಫಾರ್ ಎಕ್ಸಾಂಪಲ್ ಈಗ ಬಡ್ಡಿ ದರ ಈಗ ಇರೋ ಬ್ಯಾಂಕಲ್ಲಿ ಬಡ್ಡಿ ದರ ಜಾಸ್ತಿ ಇದ್ದು ನಾವು ಬೇರೆ ಬ್ಯಾಂಕಿಗೆ ಸ್ವಿಚ್ ಓವರ್ ಮಾಡಬೇಕು ಅಂತ ನಾವು ಪರಿಗಣಿಸಿದಾಗ ಈ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಫೆಸಿಲಿಟಿಯನ್ನು ಇನ್ಕಮಿಂಗ್ ಬ್ಯಾಂಕನ್ನು ಆಕ್ಸೆಪ್ಟ್ ಮಾಡ್ತಾರೆ. ಬ್ಯಾಲೆನ್ಸ್ ಟ್ರಾನ್ಸ್ಫರಲ್ಲಿ ಏನಾಗುತ್ತಪ್ಪ ಅಂದರೆ, ಈಗ ಇರುವ ಎಕ್ಸಿಸ್ಟಿಂಗ್ ಲೋನ್ ಅಮೌಂಟನ್ನು ಸೂಕ್ತವಾಗಿ ವಿದೌಟ್ ಎನಿ ಡಿವಿಯೇಷನ್, ಸೇಮ್ ಪ್ರಾಪರ್ಟಿ ವಿದೌಟ್ ಎನಿ ಕನ್ಸೆಷನ್ ಬೇರೆ ಬ್ಯಾಂಕು ಅವರಿಗೆ ಲೋನ್ ಸ್ಯಾಂಕ್ಷನ್ ಮಾಡುತ್ತೆ. ಇದರಲ್ಲಿ ಕೂಡ ನಿಮಗೆ ಯಾವುದೇ ತರಹದ ಟ್ರಾನ್ಸ್ಫರ್ ಫೆಸಿಲಿಟಿ ಮಾಡುವಾಗ ಯಾವುದೇ ತರಹದ ಪೀನಲ್ ಇಂಟ್ರೆಸ್ಟ್ ಹಾಗೂ ಪೆನಾಲ್ಟಿ ಇರುವುದಿಲ್ಲ. ಓಕೆ ಸರ್, ಇವಾಗ ಗೃಹ ಸಾಲ ತೆಗೆದುಕೊಂಡಾಗ ಅವರು ಏನು ಆಸ್ತಿ ಪತ್ರವನ್ನ ಕೊಟ್ಟಿರ್ತಾರಲ್ಲ ಅದೆಲ್ಲವೂ ಕೂಡ ಸರಿಯಾಗಿರುತ್ತೆ ಅಂತಾನೆ ಅರ್ಥನಾ? ಅದ್ರ ಬಗ್ಗೆ ಒಂದು ಸ್ವಲ್ಪ ಗೃಹ ಸಾಲ ತಗೊಳ್ಳುವಾಗ ನಾವು ಹೇಳಿದ ಹಾಗೆ ನಮ್ಮ ಒಂದು ಅಡ್ವೊಕೇಟನ್ನು ನಾವು ಎಂಪ್ಯಾನಲ್ ಮಾಡಿರುವಂಥ ಅಡ್ವೊಕೇಟ್ ಅವರ ಒಪಿನಿಯನ್ ಬೇಸಿಸ್ ಮೇಲೆ ನಾವು ಗೃಹ ಸಾಲವನ್ನು ಕೊಡ್ತೇವೆ. ಈ ಒಪಿನಿಯನ್ ಕೊಡುವಾಗ ತಮ್ಮದೇ ಆದಂಥ ಶ್ರೇಣಿಯಲ್ಲಿ ಅಡ್ವೊಕೇಟ್ ಅವರು ಎಲ್ಲ ತರಹದ ಡಾಕ್ಯುಮೆಂಟ್ಸ್, ಬ್ಯಾಂಕಿನ ರೂಲ್ ಪ್ರಮೇಣ ಅವರು ಎಲ್ಲ ಡಾಕ್ಯುಮೆಂಟ್ಸನ್ನು ತಗೊಂಡು ಆ ಒಪಿನಿಯನನ್ನು ಕೊಡ್ತಾರೆ. ಆದರೆ ನಾವು ಈ ಒಪಿನಿಯನ್ ಬೇಸಿಸ್ ಮೇಲೆ ನಾವು ಲೋನನ್ನು ಕೊಟ್ಟಿರ್ತೀವಿ. ಆದರೆ ಈ ಲೋನ್ ಕೊಟ್ಟಿದ್ದೀವಿ ಅಂತ ರೀಸನ್ಗಾಗಿ ಎಲ್ಲನೂ ಸರಿ ಇದೆ ಅಂತ ನಾವು ಆಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ನಮಗೆ ರಾಂಗ್ ಇನ್ಫಾರ್ಮೇಷನ್ ಕೂಡ ಕೊಟ್ಟಿರ್ಬೋದು, ಆದರೆ ಎಲ್ಲ ಮಾಹಿತಿಗಳು ಕೆಲವೊಂದು ಅಡ್ವೊಕೇಟ್ಸ್ಗಳು ಪಡೆದಿರಲಿಲ್ಲ. ಸೊ ಅಂಥ ಒಂದು
ಕೇಸಸ್ ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಸೊ ಜಸ್ಟ್ ಬಿಕಾಸು ನಮ್ಮ ಈ ಪ್ರಾಪರ್ಟಿ ಒಂದು ಬ್ಯಾಂಕಿನ ಲೋನಲ್ಲಿದೆ ಅಂತ ಆ ಪ್ರಾಪರ್ಟಿ ಎಲ್ಲ ಲೀಗಲಿ ಕ್ಲಿಯರ್ ಇದೆ ಅಂತ ನಾವು ಪರಿಗಣಿಸೋದು ನಮ್ಮ ತಪ್ಪಾಗುತ್ತೆ. ಬಟ್ ನಾವು ನಮ್ಮ ಡ್ಯೂ ಡಿಲಿಜೆನ್ಸನ್ನು ನಾವು ಮಾಡಲೇಬೇಕಾಗುತ್ತೆ. ಈಗ ನಾವು ಗೃಹ ಸಾಲವನ್ನು ತೆಗೆದುಕೊಳ್ಳುವಾಗ ಕಡಿಮೆ ಅವಧಿಯಲ್ಲಿ ತೆಗೆದುಕೊಂಡ್ರೆ ಉತ್ತಮನ ಅಥವಾ ದೀರ್ಘಕಾಲದಲ್ಲಿ ನಾವು ಸಾಲವನ್ನು ತೆಗೆದುಕೊಂಡ್ರೆ ಉತ್ತಮ? ನಾನು ಹಾಗೆ ಹೇಳಿದ ಹಾಗೆ ಇದು ಮತ್ತೆ ಪರ್ಸ್ನಲ್ ಚಾಯ್ಸು. ನನ್ನ ಅನಿಸಿಕೆ ಬಂದ ಹಾಗೆ ನಾನು ನಿಮಗೆ ಹೇಳಿದ ಪ್ರಕಾರ ಗೃಹ ಸಾಲ ಯಾವತ್ತೂ ನೀವು ಆದಷ್ಟು ಗರಿಷ್ಠ ಅವಧಿಗೆ ತೊಗೊಂಡ್ರೆ ನಿಮಗೆ ಒಳ್ಳೆಯದು. ಅದಕ್ಕೆ ಒಂದೇ ಒಂದು ಕಾರಣ ಏನಪ್ಪ ಅಂದರೆ ನೀವು ನಿಮ್ಮ ಹತ್ರ ಏನನ್ನ ಬೈ ಚಾನ್ಸ್ ಜಲ್ದಿ ಹಣ ಬಂತು, ಬೋನಸ್ ಏನೋ ಬಂತು, ಏನೋ ಬೇರೆ ಸ್ಪೆಷಲ್ ಅಮೌಂಟ್ ಏನೋ ಬಂದಾಗ ನೀವು ಡೈರೆಕ್ಟಾಗಿ ಇದನ್ನು ಕ್ಲೋಸ್ ಮಾಡ್ಬೋದು. ಪ್ರೀ ಕ್ಲೋಸ್ ಮಾಡೋದ್ರಿಂದ ನಿಮಗೆ ಯಾವುದೇ ಥರದ ಪೆನಾಲ್ಟಿ ಇಲ್ಲ. ಸೊ ಆದ್ದರಿಂದ ನಿಮಗೆ ಗರಿಷ್ಠ ಮೊತ್ತದಲ್ಲಿ ಗರಿಷ್ಠ ಅವಧಿಗೆ ತೊಗೊಂಡಾಗ ನಿಮ್ಮ EMI ಅಮೌಂಟ್ ಕೂಡ ಆದಾಗ ಏನಾಗುತ್ತೆ, ನೀವು ಮತ್ತೆ ಇತರ ಸಾಲಗಳು ಕೂಡ ತೊಗೊಳ್ಳೋಕ್ಕೆ ನಿಮಗೆ ಒಂದು ಅವಕಾಶ ಇರುತ್ತೆ. ಸೊ ನನ್ನ ಅನಿಸಿಕೆ ಪ್ರಕಾರ ಗರಿಷ್ಠ ಅವಧಿ ತೊಗೊಳ್ಳೋದೇ ಯಾವತ್ತಿಗೂ ಸೂಕ್ತ. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿ ಗೃಹ ಸಾಲಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕನ್ಫ್ಯೂಷನ್ಸ್ ಇದ್ದಾವೆಲ್ಲ ಕ್ಲಿಯರ್ ಮಾಡ್ತೀರಾ? ತುಂಬ ಧನ್ಯವಾದ. ಧನ್ಯವಾದಗಳು.